ಸೊ ಗೈಸ್ ಫೈನಲಿ ಇಸ್ಕಾನ್ ಟೆಂಪಲ್ ಬಂದಿದ್ದೀವಿ ನೋಡಿ ಗೈಸ್. ಇಸ್ಕಾನ್ ಟೆಂಪಲ್ನ ಪ್ರಸಾದ ನೋಡಿ ರಾಧಾ ಗೈಸ್. ಫ್ರೆಶ್ ಅಪ್ ಆಗಿ ಸೀದಾ ವರುಣ್ ಬ್ರೋ ಅವ್ರ ಲಾಗ್ಸ್ ನೋಡ್ತಿದ್ದೇನೆ. ವರುಣ್ ಬ್ರೋ ಅವ್ರ ಲಾಗಲ್ಲಿ ನನಗೆ ಇಷ್ಟ ಆಗೋದಂದ್ರೆ ಗೈಸ್ ಈ ಡ್ರೆಸ್ ಹಾಕೋಬೇಕಂದ್ರೆ ಏನೋ ಒಂದು ಖುಷಿ. ಯಶ್ ಬಾಸ್ ಸ್ಮಾಲ್ ಯಶ್ ಬಾಸ್ ತರ ಕಾಣ. ಬೆಂಗಳೂರಲ್ಲಿ ಬಂದಿವಿ, ಅವ್ರು ಸಿಗ್ಬಿಟ್ಟು ಖುಷಾನಿ ಅಂದ್ರು ತುಂಬಾ ಕ್ಯೂಟ್ ಆಗಿ ಮಾತಾಡ್ತಾಳೆ. ಮತ್ತೆ ಇಲ್ಲಿ ನೋಡಿ ಗೈಸ್ ನಮ್ಮ ಬ್ರದರ್ ರವಿಚಂದ್ರನ್ ಆಗ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ. ಬೆಂಗಳೂರಿಗೆ ಬಂದ ತಕ್ಷಣ ಗೈಸ್ ಯಾವ್ದಾವ್ದೋ ಗಲ್ಲಿಯಲ್ಲಿ ಯಾವ್ದಾದ್ರು ಶಾರ್ಟ್ ಕಟ್ ರೂಟ್ ಇಂದ ಕರ್ಕೊಂಡು ಹೋಗ್ತಾರೆ. ಬನ್ನಿ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ಹೊಸಲಾಗಿ ಎಲ್ರಿಗೂ ಸ್ವಾಗತ ಗೈಸ್. ನಿನ್ನೆ KCMC ರಿಜಿಸ್ಟ್ರೇಷನ್ ಎಲ್ಲ ಮುಗೀತು. ಇವಾಗ ಬೆಳಗ್ಗೆದ್ದು ಇಲ್ಲ ಫ್ರೆಶ್ ಅಪ್ ಆಗಿದ್ದೀವಿ. ನಮ್ಮ ಬ್ರದರಿನ ಫ್ರೆಶ್ ಅಪ್ ಆಗೋದು ಬಾಕಿ ಇದೆ. ಅವ್ರು ಫ್ರೆಶ್ ಅಪ್ ಆದಮೇಲೆ ಸೀದಾ ಇಸ್ಕಾನ್ ಟೆಂಪಲ್ಗೆ ಹೋಗ್ತಿದ್ವಿ. ಬನ್ನಿ ಗೈಸ್, ಅಲ್ಲಿ ನಾನು ಇಸ್ಕಾನ್ ಟೆಂಪಲ್ ನೋಡ್ತಾರೆ ಇದೇ ಫಸ್ಟು. ನೋಡೋ ಬನ್ನಿ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಪ್ರೆಸೆಂಟಾಗಿ ಅಪಾರ್ಟ್ಮೆಂಟಲ್ಲಿ ಗೈಸ್ ನಮ್ಮ ಚಿಕ್ಕಪ್ಪ ರೂಮ್ ಇದೆಯಲ್ಲ, ಅಲ್ಲಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ ಇಲ್ಲಿ ಬೆಂಗಳೂರಲ್ಲಿ ಯಾವ ರೀತಿ ಒಂದು ವ್ಯೂ ಇದೆ ನೋಡಿ ಗೈಸ್. ಬೆಳಗ್ಗೆ ನೋಡಿ ಇರ್ತೀವಿ. ಇಲ್ಲಿ ನೋಡಿ ಗೈಸ್ ನಮ್ಮ ತಮ್ಮ ಏನು ಮಾಡ್ತಿದ್ದೇನೆ. ಬ್ರೋ ಏನು ಮಾಡ್ತಿದ್ದೆ? ಗುಡ್ ಮಾರ್ನಿಂಗ್ ಬ್ರೋ. ರೆಡಿ ಆದ್ಯಾ ಗೈಸ್? ಫ್ರೆಶ್ ಅಪ್ ಆಗಿ ಸೀದಾ ವರುಣ್ ಬ್ರೋ ಅವ್ರ ಲಾಗ್ಸ್ ನೋಡ್ತಿದ್ದೇನೆ. ಯಾವ ರೀತಿ ಇದೆ ನೋಡಿ ಗೈಸ್ ಇಲ್ಲಿ ಗೈಸ್. ಫಸ್ಟು ಸಮೀರ್ ಬ್ರೋದು ಲಾಗ್ ನೋಡ್ದೆ, ಅದಾದ್ಮೇಲೆ ಸೀದಾ ವರುಣ್ ಬ್ರೋ ಲಾಗ್ ನೋಡ್ತಿದ್ದೇನೆ. ಬೆಂಗಳೂರಲ್ಲಿ ಬಂದಿವಿ, ಅವ್ರು ಸಿಗ್ಬಿಟ್ಟು ಬೆಂಗಳೂರಿಗೆ ಬಂದ ತಕ್ಷಣ ಹೇಳ್ತಿರೋದು ಅದೇ, ಸಮೀರ್ ಬ್ರೋ ಸಿಗ್ಬಿಟ್ರೆ ಸಾಕು ಮತ್ತೆ ವರುಣ್ ಬ್ರೋ ಸಿಗ್ಬಿಟ್ರೆ ಸಾಕು ಅಂತ ಹೇಳ್ತಿದ್ದೇನೆ. ಫಸ್ಟ್ ಹೋಗಿ ಅವ್ರು ಮೀಟಪ್ ಆಗ್ಬೇಕಂತ ತುಂಬ ಆಸೆ ಇದೆ ನನಗೆ. ಸಿಗ್ಬೋದು, ನೋಡೋಣ. ಇವಾಗ ಇಸ್ಕಾನ್ ಟೆಂಪಲ್ ಇಸ್ಕಾನ್ ಟೆಂಪ್ಲಿಗೆ ಹೋಗ್ತಿದ್ದೀವಿ. ಆ ಒಂದು ಹೋಗೋದೆಲ್ಲ ಸಿಕ್ಬಿಟ್ರೆ ತುಂಬ ಈಸಿ ಆಗುತ್ತೆ. ಇನ್ನೊಂದು GV ಕನ್ನಡ ಫ್ಯಾಮಿಲಿ ಲಾಗ್ಸ್ ಅವರು ಸಿಕ್ಕಿದ್ರು ಗೈಸ್. ನಾವಿನ್ನು ಮೆಟ್ರೋ ಹತ್ತಿ ಬರ್ತಿದ್ವಿ. ಅಷ್ಟರಲ್ಲಿ ಅವ್ರು ಬರೋಕ್ಕೆ ಡೋರ್ ಕ್ಲೋಸ್ ಆಗಿಬಿಡ್ತು ಗೈಸ್. ಅವಾಗಲೇ ನಮ್ಮ ಕಣ್ಣು ಮುಂದೆನೇ ಹೋದ್ರು. ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಇನ್ನು ಸ್ವಲ್ಪ ಒಂದು 5 ನಿಮಿಷ ಲೇಟ್ ಆಗಿದ್ರೆ ಅವ್ರಿಗೆ ನಾನು ಲಾಗಲ್ಲಿ ಹಾಕೋತಿದ್ದೆ ಗೈಸ್. ಅದೇ ಒಂದು ಆಸೆ ಇತ್ತು. ಔಟ್ಫಿಟ್ ತೋರಿಸ್ತೀನಿ. ಗೈಸ್ ಔಟ್ಫಿಟ್ ನೋಡಿ ಗೈಸ್, ಇವತ್ತಿನ ಔಟ್ಫಿಟ್ ನೋಡಿ ಯಾವ ರೀತಿ ಇದೆ ಅಂತ. ಯಾವ ರೀತಿ ಇದೆ ಕಮೆಂಟ್ ಕೂಡ ಮಾಡಿ ಗೈಸ್. 10 ಔಟ್ ಆಫ್ ರೇಟ್ ಕೊಡಿ ಗೈಸ್. ಒಂದು ಕಾಸ್ಟ್ಯೂಮ್ ಹಾಕೊಂಡು ನನಗೆ ವೈಟು ಮತ್ತೆ ಜೀನ್ಸ್ ಪ್ಯಾಂಟ್ ಯಾಕೆ ಇಷ್ಟ ಆಗುತ್ತಂದ್ರೆ, ನಮ್ಮ ಯಶ್ ಬಾಸ್ ಅವರು ಮೋದಿ ಮೀಟ್ ಆಗಕ್ಕೆ ಹೋಗಿದ್ರು. ಎಲ್ಲಿ ಡೆಲ್ಲಿಗೆ ಹೋಗಿದ್ರು. ಅದು KGF ಸಕ್ಸಸ್ ಆದಮೇಲೆ ಅವಾಗ ಅದೊಂದು ಹಾಕೊಂಡು ಹೋಗಿದ್ರಲ್ಲ, ಅದಕ್ಕೆ ನನಗೊಂದು ಈ ಡ್ರೆಸ್ ಅಂದ್ರೆ ತುಂಬ ಇಷ್ಟ ಆಗುತ್ತೆ. ಈ ಡ್ರೆಸ್ ಹಾಕೊಂಡ್ರೆ ನಾನು ಯಶ್ ಬಾಸ್ ಥರ ಫೀಲ್ ಕೂಡ ಮಾಡ್ತೀನಿ. ಅದಕ್ಕೆ ತುಂಬ ಇಷ್ಟ. ಅದು ಆ್ಯಕ್ಚುಲಿ ಅವನು ಯಶ್ ಬಾಸ್ ಫ್ಯಾನ್ ಅಲ್ಲ ಗೈಸ್, ಅವನು ದರ್ಶನ್ ಡಿ ಬಾಸ್ ಫ್ಯಾನ್. ಅವನು ಆ್ಯಕ್ಚುಲಿ ನಾನು ಡಿ ಬಾಸ್ ಫ್ಯಾನು, ಆದರೆ ಒಂದು ಕಾಸ್ಟ್ಯೂಮ್ ತುಂಬ ಇಷ್ಟ ಆಯ್ತು ನನಗೆ. ಅಂದರೆ ಯಶ್ ಬಾಸ್ ಅವರ ಚರಿತ್ರೆ ಅವ್ರದ್ದೆಲ್ಲ ಇತಿಹಾಸ ಕೇಳಕ್ಕೆ ಭಾಳ ಕುತೂಹಲ ಆಯ್ತು ಅವನಿಗೆ. ಈ ಡ್ರೆಸ್ ಹಾಕೋಬೇಕಂದ್ರೆ ಏನೋ ಒಂದು ಖುಷಿ. ಯಶ್ ಬಾಸ್ ಸ್ಮಾಲ್ ಯಶ್ ಬಾಸ್ ಥರ ಕಾಣ್ತೀನಿ, ಆ ರೀತಿ ಒಂದು ಫೀಲ್ ಆಗುತ್ತೆ ಗೈಸ್ ನನಗೆ. ಇನ್ನೂ ಒಂದು ಎಷ್ಟೆಲ್ಲ ಒಂದು ಹಾಕಿದೆ, ಎಷ್ಟಲ್ಲಿ ಈ ರೀತಿ ಒಂದು ಮಾಡಿಸ್ಕೊಂಡಿರ್ತಾರೆ. ಮುಂದೆ ನಾನು ಸ್ವಲ್ಪ ಫೇಮಸ್ ಎಲ್ಲ ಆದ್ಮೇಲೆ ನಾನು ಕೂಡ ಈ ರೀತಿ. ಹೆಂಗಿತ್ತು ಬೆಂಗಳೂರು ವೆದರ್? ಹೆಂಗೈತಿ, ಹೆಂಗೆ ಎಕ್ಸ್ಪೀರಿಯನ್ಸ್ ಇಲ್ಲಿ? ಬೆಂಗಳೂರು ವೆದರ್ ಎಲ್ಲ ಚೆನ್ನಾಗಿದೆ, ಆದರೆ ಫುಲ್ ಟ್ರಾಫಿಕ್ ಗೈಸ್. ನೀವಂತೂ ನೋಡೇ ಇರ್ತೀರ. ಪ್ರತಿ ಒಂದು ಎಲ್ಲಿ ಯಾವುದು ಪ್ಲೇಸಿಗೆ ಹೋಗ್ಬೇಕಾದ್ರೂ ಸಿಗ್ನಲ್ ಟ್ರಾಫಿಕ್ ಅದು ತುಂಬ ಇದೆ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಯೂಟ್ಯೂಬರ್ಸ್ ಚೇರ್ ಯಾವ ರೀತಿ ಇದೆ ನೋಡಿ ಗಾಯ್ಸ್. ಆ ಒಂದು ಚೇರ್ ಮೇಲೆ ಕೂತಿದ್ದೀನಿ ಗೈಸ್. ಇನ್ನೊಂದು ಏನಂದರೆ, ವರುಣ್ ಬ್ರೋ ಅವ್ರ ಲಾಗಲ್ಲಿ ನನಗೆ ಇಷ್ಟ ಆಗೋದಂದರೆ ಚಿನ್ನ ಕುರಳಿ ಗೈಸ್. ಯಾರಂದರೆ ಖುಷಾನಿ ಗೈಸ್. ಖುಷಾನಿ ಅಂದರೂ ತುಂಬ ಕ್ಯೂಟಾಗಿ ಮಾತಾಡ್ತಾಳೆ, ಮತ್ತು ಕ್ಯೂಟಾಗಿ ಎಕ್ಸ್ಪ್ರೆಷನ್ ಕೊಡ್ತಾಳೆ. ತುಂಬ ಇಷ್ಟ ಆಗುತ್ತೆ ನನಗೊಂದು ಆ ಒಂದು ಲಾಗಲ್ಲಿ. ಲಾಗಲ್ಲಿ ಕೂಡ ಚೆನ್ನಾಗಿ ಮಾತಾಡ್ತಾಳೆ, ಅದು ತುಂಬ ಇಷ್ಟ ಆಗುತ್ತೆ ನನಗೆ. ಹಾಂ ಗೈಸ್, ಹಾಂ ಕರೆಕ್ಟ್ ಗೈಸ್. ನಮ್ಮ ಅಕ್ಕ ಮಗಳಿದ್ದಾಳೆ, ಹೆಸರಿಂದ ಇಟ್ಟಿಲ್ಲಲ್ಲ, ರಿಶ್ವಿಕಾ ರಾಣಿ ಅಂತ ಇರಲಿ. ನಮ್ಮ ಅಕ್ಕ ಮಗಳು ಕೂಡ ತುಂಬ ಕ್ಯೂಟ್ ಇದ್ದಾಳೆ. ಇವಾಗ ವರುಣ್ ಬ್ರೋ ಅವ್ರ ಲಾಗಲ್ಲಿ ಯಾವ ರೀತಿ ಖುಷಾನಿ ಇದ್ದಾಳೆ, ನಮ್ಮ ಲಾಗಲ್ಲಿ ಕೂಡ ನಮ್ಮ ಅಕ್ಕನ ಮಗಳು ಬರ್ತಾಳೆ. ನೋಡೋಣ ಗೈಸ್. ನಮ್ಮ ಚಿಕ್ಕಪ್ಪ ಅವ್ರ ರೂಮಿಂದ ಬಾಲ್ಕನಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ತೋರಿಸ್ತೀನಿ ಬನ್ನಿ ನಿಮಗೆ ಗೈಸ್. ಫ್ಲೈಟ್ ಅನ್ನೋದು ಕೆಲವೇ ಹೈಟಲ್ಲಿ ಏನದು ತುಂಬ ಕಡಿಮೆ ಹೈಟಲ್ಲಿ ಹಾರಾಡ್ತವೆ ಗೈಸ್. ಇಲ್ಲೊಂದು ಈ ಪ್ಲೇಸಲ್ಲಿ ನೋಡಿ ಬಾಲ್ಕನಿ ಈ ಒಂದು ರೀತಿ ಇದೆ ನೋಡಿ ಗೈಸ್. ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಸು, ಕಾರ್ಗಳು ಕೇಳಲೇಬೇಡ ಗೈಸ್. ಕಾರ್ ಅಂತೂ ಒಂಥರ ಟಾಯ್ ಆದಂಗೆ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ. ಸೂಪರ್ಸ್ ಕಾರ್ಗಳಂತೂ ಕೇಳಲೇಬೇಡ ಆ ರೀತಿ ಇದೆ ಗೈಸ್. ನಾನು ಮೊನ್ನೆ ಬಂದಾಗ ನೋಡಿದಾಗ ಫ್ಲೈಟೆಲ್ಲ ಇಷ್ಟೇ ಹೈಟಲ್ಲಿ ಮೂವ್ ಆಗ್ತದೆ ಗೈಸ್. ಇಷ್ಟೇ ಹೈಟಲ್ಲಿ ಅಂದರೆ ಬಿಲ್ಡಿಂಗ್ ಸ್ವಲ್ಪ ಮೇಲಲ್ಲ, ಸ್ವಲ್ಪ ಮೇಲಾಗುತ್ತೆ. ತುಂಬ ಕಡಿಮೆ ಹೈಟಲ್ಲಿ ಮೂವ್ ಆಗ್ತದೆ. ಇಲ್ಲಿಂದ ನಮ್ಮ ಚಿಕ್ಕಪ್ಪರು ಇರೋದು ಬೊಮ್ಮನಹಳ್ಳಿಯಿಂದ ಒಂದು 50 ಕಿಲೋಮೀಟರ್ಸ್ ಇದೆ. ಏರ್ಪೋರ್ಟ್ ಇಲ್ಲೇ ಇದೆ, ಕೆಂಪೇಗೌಡ ಏರ್ಪೋರ್ಟ್ ಅಂತ.
ತುಂಬ ಅಂದರೆ ತುಂಬ ಕಡಿಮೆ ರೇಟಲ್ಲಿ ಮೂವ್ ಆಗ್ತದೆ ಏನದು ಫ್ಲೈಟ್ ನೋಡಿ ತುಂಬ ಖುಷಿ ಆಗುತ್ತೆ. ಫ್ಲೈಟಲ್ಲಿ ಯಾವತ್ತೂ ಹೋಗಿಲ್ಲ, ಫ್ಲೈಟಲ್ಲಿ ಹೋಗ್ಬೇಕಂತ ಆಸೆ ಇದೆ, ನೋಡೋಣ ಅದು ಯಾವಾಗ ಸಾಧ್ಯ ಆಗುತ್ತೆ ಏನಿಲ್ಲ ಅಂತ. ಎಸ್ ಇವಾಗ ಸದ್ಯಕ್ಕೆ ಬೆಂಗಳೂರು ವೆದರ್ ನೋಡ್ತಿದ್ದೀನಿ. ನಾನು ಫಸ್ಟ್ ಟೈಮ್ ಅಂದರೆ ಫಸ್ಟ್ ಟೈಮ್ ಗೈಸ್. ಕ್ಯಾಮ್ರಾ ಕ್ರಿಯೇಟ್ ಮಾಡಬೇಕು ಅಂದರೆ ನಾನು ಇಲ್ಲಿ ಬೇರೆ ಒಂದು ಸಪ್ರೇಟ್ ಕಬೋರ್ಡ್ ಇದೆ, ಮತ್ತು ಇಲ್ಲಿ ಒಂದಿದೆ. ನಮ್ಮ ಮನೇಲಿ ಯಾವ ರೀತಿ ಇದೆಯಪ್ಪ, ಎಲ್ಲಿ ನೋಡಿದ್ರು ಬರೋ ಬಟ್ಟೆಗಳೇನು ತುಂಬಿದೆ, ಬಟ್ಟೆಗಳು ಸಾಮಾನುಗಳಿಂದ ತುಂಬಿದೆ ಬ್ರೋ. ಏನು ಮಾಡೋದು ನೋಡಿ, ಈ ರೀತಿ ಒಂದು ಟೆಡಿ ಬೇರ್ ತಂದಿಡಬೇಕು, ಈ ರೀತಿ ಒಂದು ಚೇರ್ ತರಬೇಕು, ಈ ರೀತಿ ಒಂದು ರೂಮ್ ಸೆಟಪ್ ಮಾಡಬೇಕಂತ ನಮ್ಮ ತಮ್ಮನ ತುಂಬ ಆಸೆ ಇದೆ ಗೈಸ್. ಇಲ್ಲಿ ನೋಡಿ ಗೈಸ್, ನಮ್ಮ ಬ್ರದರ್ ರವಿಚಂದ್ರನ್ ಆಗ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ರವಿಚಂದ್ರನ್ ಸಾರ್ ಥರ ಗಿಟಾರ್ ಬಾರಿಸ್ತಿದ್ದಾನೆ. ವಾವ್, ಸೌಂಡ್ ಸಖತ್ತಾಗಿ ಬರ್ತಿದೆ ಗೈಸ್. ಎಲ್ಲ ಒಂದೇ ಸಲ ಮಾಡು, ಹೆಂಗ ಬರ್ತೀನಿ ನೋಡು. ವಾವ್ ಫೀಲಿಂಗಿಂದ ಅವ್ನು ಬಾರ್ಸ್ ನೋಡೋಣ ಯಾವ ರೀತಿ ಗಿಟಾರ್ ಬರುತ್ತೆ. ಹಿಡನ್ ಟ್ಯಾಲೆಂಟ್ ಎಲ್ಲ ತೋರಿಸ್ಬೇಕು ಬ್ರೋ ಗೈಸ್. ಯಾರಿಗೆಲ್ಲ ಹಿಡನ್ ಟ್ಯಾಲೆಂಟ್ ಇರುತ್ತೆ ಅವರು ಯಾವುದೋ ಒಂದು ಕ್ಷೇತ್ರದಲ್ಲಿ ಹೋಗಿ ತೋರಿಸಿಗೆ, ಸುಮ್ಮನೆ ನಿಮ್ಮಲ್ಲಿ ಟ್ಯಾಲೆಂಟ್ ಇಟ್ಕೊಂಡು ವೇಸ್ಟ್ ಮಾಡಬೇಡಿ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಓನ್ ಕ್ರಿಯೇಟ್ ಮಾಡಿ. ನಿಮ್ಮ ಒಂದು ಯಾವುದ್ರ ಮೇಲೆ ಆಸಕ್ತಿ ಇದೆ ಆ ಒಂದು ಅದ್ರ ಮೇಲೆ ಟಾಪಿಕ್ ಮೇಲೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ. ಜನ ನೋಡಿ ಯಾವ ರೀತಿ ಬರ್ತಾರೆ, ಫಾಲೋವರ್ಸ್ ಯಾವ ರೀತಿ ಬರ್ತಾರೆ. ನಿಮಗೆ ಟ್ಯಾಲೆಂಟ್ ಇರಬೇಕಷ್ಟೇ, ಟ್ಯಾಲೆಂಟ್ ಇದ್ರೆ ಯೂಸ್ ಮಾಡ್ಕೊಳ್ಳಿ. ಗಾಸಿ ಗಣ್ಣ ಟ್ರೈ ಮಾಡ್ತಿದ್ದೆ ನೋಡ್ರಿ. ನಾನು ಟ್ರೈ ಮಾಡ್ತೀನಿ, ನೋಡೋಣ ಬಾ. ಲೋಹಿತ್ ಅಣ್ಣವರು ಇದು ಬಾಟಮ್ ಟಾಪ್ ಅಂತ ಏನೋ ಹೇಳಿದ್ರು ಗೈಸ್, ನನಗಂತೂ ಅರ್ಥ ಆಗ್ತಿಲ್ಲ. ನೋಡೋಣ, ಟ್ರೈ ಮಾಡೋಣ. ಸೊ ಗೈಸ್, ಎಲ್ಲರೂ ಫ್ರೆಶ್ ಅಪ್ ಆಗಿದ್ವಿ 3 ಜನ. ಇವಾಗ ಸೀದಾ ಕೆಳಗಡೆ ಹೋಗ್ತಿದ್ವಿ ಬನ್ನಿ. ಇವಾಗ ಅಪಾರ್ಟ್ಮೆಂಟಿಂದ ಸೀದಾ ಕೆಳಗಿಡಬೇಕು. ಏನಿಲ್ಲ ಅಂದರೆ ಒಂದು 3-4 ಅಪಾರ್ಟ್ಮೆಂಟ್ ಇದೆ, 3-4 ಒಂದು ಸ್ಟುಡಿಯೋ ಇದೆ. ಅಪ್ಪು ಎಲ್ಲ ಕೆಳಗಿಡಬೇಕು, ಬನ್ನಿ ಹೋಗೋಣ. ಫೈನಲಿ ಕೆಳಗಡೆ ಆ ಒಂದು ಟಾಪ್ ಫ್ಲೋರಿಂದ ಕೆಳಗಡೆ ರೀಚ್ ಆಗಿದ್ದೀವಿ, ಹೋಗ್ತಿದ್ದೀವಿ. ಇಲ್ಲಿ ಅಪಾರ್ಟ್ಮೆಂಟ್ ಕೆಳಗಡೆನೇ ಈ ಕಡೆ ಆರಾಮ್ ಮೆಡಿಕಲ್ಸ್ ಇದೆ, ಈ ಕಡೆ ಶಾಪಿಂಗ್ ಕೂಡ ಮಾಡೋಕ್ಕಿದೆ, ಈ ಕಡೆ ಆರಾಮ್ ಟೀ ಇದೆ ಗೈಸ್. ಆರಾಮ್ ಎಲ್ಲ ವ್ಯವಸ್ಥೆ ಆರಾಮಿದೆ ನೋಡಿ. ಟ್ರಾಫಿಕ್ಕು ಹುಷಾರಾಗಿ ನೋಡ್ಕೊಂಡು ಹೋಗ್ತೀವಿ. ಅಲ್ಲಿ ನೋಡಿ ಗೈಸ್ ಯಾವ ರೀತಿ ಸ್ಪೀಡ್ ಹೋಗ್ತಿದ್ದಾರೆ, ಹಿಂದೆ ತಿರು ಕೂಡ ನೋಡ್ತಿಲ್ಲ, ಆ ರೀತಿ ಒಂದು ಸ್ಪೀಡ್ ಹೋಗ್ತಿದೆ ಹೋಗ್ತಿದ್ದಾರೆ ನೋಡಿ ಗೈಸ್. ಗೈಸ್ ಇದೆಲ್ಲ ಏನು ನೋಡ್ತಿದ್ದೀರಾ, ಇದು ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಗಲ್ಲಿಗಳು ನೋಡಿದೆ. ಈ ಕಡೆ ಒಂದು ಗಲ್ಲಿ ಇದೆ, ಈ ಕಡೆ ಇದೆ, ಈ ಕಡೆ ಪ್ರತಿಯೊಂದು ಗೈಸ್, ಪ್ರತಿಯೊಂದು ಯಾವ ರೂಟ್ ಯಾವ ಅಂತ ಕರೆಕ್ಟಾಗಿ ಗೊತ್ತಾಗಲ್ಲ ಗೈಸ್. ಯಾವುದ್ಯಾವುದೋ ಗಲ್ಲಿಯಲ್ಲಿ ಯಾವುದೋ ಶಾರ್ಟ್ಕಟ್ ರೂಟಿಂದ ಕರ್ಕೊಂಡು ಹೋಗ್ತಾರೆ ಬನ್ನಿ ಗೈಸ್. ಫೈನಲಿ ಆ ರೋಡಿಂದ ಸೀದಾ ಬೊಮ್ಮನಹಳ್ಳಿ ಬಸ್ ಸ್ಟ್ಯಾಂಡ್ ಮೆಟ್ರೋದಲ್ಲಿ ಹೋಗೋದಕ್ಕೆ ರೆಡಿ ಆಗಿದ್ವಿ ನೋಡಿ. ಈ ರೀತಿ ಒಂದು ಸ್ವಲ್ಪ ಅಪ್ಸ್ಟೇರ್ಸ್ ಇದೆ ನೋಡಿ ಗೈಸ್. ಗೈಸ್ ಸಖತ್ತು ಕನ್ಫ್ಯೂಸ್ ಆಗುತ್ತೆ ಅಂತ ಹೋಗ್ತದಂತೆ ಬನ್ನಿ. ಈ ಎಲ್ಲ ಅಪ್ಸ್ಟೇರ್ಸ್ನ ದಾಟಿ ಸೀದಾ ಮೆಟ್ರೋಗೆ ಹೋಗ್ಬೇಕು ಬನ್ನಿ. ಗೈಸ್ ಫೈನಲಿ ಅಪ್ಸ್ಟೇರ್ಸ್ ನಾವು ಹತ್ತಿ ಮೇಲೆ ಬಂದಿದ್ವಿ ನೋಡಿ. ಟಿಕೆಟ್ಸ್ ಎಲ್ಲ ಅಲ್ಲಿ ತೊಗೋಬೇಕು ಬನ್ನಿ. ಸ್ಕ್ಯಾನ್ ಇರುತ್ತೆ ಗ್ಯಾಸ್, ಫೋನ್ಪೇಲಿ ಎಲ್ಲ ನಾವು ಬುಕ್ ಮಾಡ್ಬೋದು ಆರಾಮ್, ಮೆಟ್ರೋ ಗಿಟ್ರೋ ಎಲ್ಲ. ಗೈಸ್ ಅಲ್ಲಿ ಸ್ಕ್ಯಾನಿಂಗ್ ಆದಮೇಲೆ ಇಲ್ಲಿ ಇದೇ ರೀತಿ ಹೋಗ್ಬೇಕು ಬನ್ನಿ. ಗೈಸ್ ಇಲ್ಲಿ ಕೂಡ QR ಕೋಡ್ ಸ್ಕ್ಯಾನ್ ಮಾಡಿ ಏನು ರೂಲ್ಸ್ ಇದೆ ಗೈಸ್. ಈ ಕಡೆ ಒಂದು ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ, ಈ ಕಡೆ ಒಂದು ಸ್ಕ್ಯಾನರು ಈ ರೀತಿ ಎಲ್ಲ ಇದೆ ಗೈಸ್. ಮತ್ತೆ ಕೆಳಗಡೆ ಹೋಗ್ಬೇಕು ಇವಾಗ ಬನ್ನಿ. ಈ ಮೆಟ್ರೋ ಹಿಂಗೆ ಬರುತ್ತೆ ಗೈಸ್, ಈ ಕಡೆಯಿಂದನೇ ಹೋಗ್ಬೇಕು, ಈ ರೀತಿ ಹೋಗ್ಬೇಕು ನೋಡಿ. ಸೆಕ್ಯೂರಿಟಿ ಅಂತಿದ್ದಾನೆ ಗೈಸ್, ಆ ಲೈನ್ ಈ ಕಡೆಯಿಂದ ಬರಬೇಕು. ಮೆಟ್ರೋ ಬರುತ್ತೆ ಗೈಸ್. ಮೆಟ್ರೋದಲ್ಲಿ ಸ್ಟೇಷನಲ್ಲಿ ಲಾಗ್ ಇದು ವೀಡಿಯೋ ಮಾಡೋದಕ್ಕೆ ಅಲೋ ಇಲ್ಲ. ನಾನು ಲಾಗ್ ಮಾಡ್ತೀನಿ ಅಂತ ಕಾರಣದಕ್ಕೆ ಅವ್ರು ಏನಂದಿದ್ದಾರೆ, ಲಾಗ್ ಮಾಡ್ತಿದ್ರಲ್ಲ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ ಗೈಸ್. ಅದಕ್ಕೆ ಲಾಗ್ ಈ ರೀತಿಯೆಲ್ಲ ಬೆಲೆ ಇದೆ ಗೈಸ್. ಇದಾಗಿನ ಸಖತ್ ಬೆಲೆ ಇದೆ. ಏನು ಇದರಲ್ಲಿ ಇಂಪ್ರೂವ್ ಆಗ್ಬೇಕು ಅಷ್ಟೇ, ಇಂಪ್ರೂವ್ ಆಗಿಬಿಟ್ರೆ ಸಖತ್ ಬೆಲೆ ಇದೆ ಗೈಸ್. ಮೆಟ್ರೋದಲ್ಲಿ ಈ ರೀತಿ ವ್ಯೂ ಇರ್ತದೆ ನೋಡಿ ಗೈಸ್. ಅಲ್ಲೆಲ್ಲ ಹೋಗ್ಬೇಕು, ಏನೋ ನನಗೊಂದು ಗೊತ್ತಿಲ್ಲ. ಅವ್ರೊಂದು ಚಿಕ್ಕಪ್ಪರ ಹತ್ರ ಹಿಂಗೆ ಹೋಗ್ತಿದ್ದಾರೆ, ಅವ್ರ ಕಡೆನೇ ಹೋಗ್ಬೇಕು ಇವಾಗ ಬನ್ನಿ. ಎಲ್ಲರೂ ಅರ್ಜೆಂಟ್ ಬೇಗ ಹೋದಾಗ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಈ ರೀತಿ ಹಿಂಗೆ ಹತ್ಬೇಕು ಇವಾಗ. ಇದು ಯಾಕೆ ಇಷ್ಟ, 1 ಗಂಟೆ ಒಳಗಡೆ ಇಸ್ಕಾನ್ ಟೆಂಪಲ್ ಮುಚ್ಚಿಬಿಡ್ತಾರಂತೆ ಗೈಸ್. ನೋಡಿದ್ರೆ 12-15 ಆಗಿದೆ. ನೋಡೋಣ ಆಗ ರೀಚ್ ಆಗುತ್ತಾ ಏನಿಲ್ಲ.
ರೀಚ್ ಆಗಿಬಿಟ್ರೆ ತುಂಬ ಒಳ್ಳೆಯದು, ಆರಾಮಾಗಿ ನೋಡ್ಕೊಂಬರ್ಬೋದು. ಇನ್ನೊಂದು ಮೆಟ್ರೋ ಹತ್ಬೇಕು ನೋಡಿ ಗೈಸ್, ಇನ್ನೊಂದು ಮೆಟ್ರೋ ಹತ್ತೋದಕ್ಕೆ ಇಲ್ಲಿ ನಿಂತಿದ್ದೀವಿ ಸದ್ಯಕ್ಕೆ. ಟ್ರೈನಲ್ಲಿ 2 ಮೆಟ್ರೋ ನಾವು ಹತ್ಕೊಂಡು ಬಂದಿದ್ದೀವಿ ಗೈಸ್. ಸೊ ನಡ್ಕೊಂಡು ಹೋಗ್ತೀವಿ ಇಸ್ಕಾನ್ ಟೆಂಪಲ್ ಗುಡಿ ಹತ್ರ. ನೋಡಿ ಗೈಸ್, ಇಲ್ಲಿ ಕೂಡ ಟ್ರಾಫಿಕ್, ಇಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಇದೆ ತೋರಿಸ್ಬಿಡ್ತೀನಿ ನಿಮಗೆ. ಈ ರೀತಿ ಒಂದು ಟ್ರಾಫಿಕ್ ಗಾಯ್ಸ್. ಬನ್ನಿ ಗೈಸ್, ಇಸ್ಕಾನ್ ಟೆಂಪಲ್ ಹತ್ರ ಹೋಗ್ತಿದ್ದೀವಿ. ಗೈಸ್ ಅವಾಗಿಂದ ಸುಮ್ಮನೆ ನಡ್ಕೊಂಡು ಹೋಗ್ತಿದ್ವಿ, ಎಲ್ಲಿದೆ ಅಂತ ಇನ್ನೂ ಗೊತ್ತಿಲ್ಲ ಗೈಸ್. ಅವಾಗಿಂದ ಹತ್ರ ನಡ್ಕೊಂಡು ಹೋಗ್ತಿದ್ವಿ ನೋಡಿ ಗೈಸ್. ಏನೋ ಒಂದು 20 ಮಿನಿಟ್ಸ್ 20 ಮಿನಿಟ್ ನಡ್ಕೊಂಡೇ ಬಂದಿದ್ದೀವಿ. ಇನ್ನು ಇಸ್ಕಾನ್ ಟೆಂಪಲ್ ಎಲ್ಲಿದೆ ನನಗೆ ಗೊತ್ತಿಲ್ಲ ನಮಗಂತೂ ನಡೆದು ಸಾಕಾಯ್ತು. ಸೊ ಫೈನಲಿ ಇಸ್ಕಾನ್ ಟೆಂಪಲ್ ಹತ್ರ ಬಂದಿದ್ದೀವಿ. ಏನು ಅಷ್ಟೇನು ರಶ್ ಇಲ್ಲ ಹತ್ರ ಕಾಣುತ್ತಿಲ್ಲ. ನೋಡಿ ಈ ರೀತಿ ಒಂದು ವ್ಯೂ. ಇವರಂತೂ ಫುಲ್ ಅರ್ಜೆಂಟಲ್ಲಿ ಹೋಗ್ತಿದ್ದಾರೆ ಅವಾಗಿಂದ ಗೈಸ್. ಮೆಟ್ರೋ ಹತ್ತುವಾಗಲೂ ಫುಲ್ ಅರ್ಜೆಂಟ್, ಇಳಿಯೋವಾಗಲೂ ಫುಲ್ ಅರ್ಜೆಂಟ್. ಕ್ಲೋಸಿಂಗ್ ಟೈಮ್ ಆಗಿದೆ ಅಂತ, 1 ಗಂಟೆ ಆಯಿತು ಕ್ಲೋಸಿಂಗ್ ಟೈಮ್ ಆಗಿದೆ ಅಂತ. ಬೇಗ ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು. ನೋಡಿ ಗೈಸ್, ಇವೆಲ್ಲ ಏನು ಬ್ಯಾಗ್ ನೋಡ್ತಿದ್ದೀರಾ, ಇವೆಲ್ಲ ಸ್ಲಿಪ್ಪರ್ಸ್ ಹಾಕಿ ಇಡೋದಕ್ಕೆ. ಒಬ್ಬರಿಗೆ 5 ರೂಪಾಯಿ ಗೈಸ್. ನಾವು 3 ಜನ ಇದ್ದಾರೆ, 15 ರೂಪಾಯಿ ಕೊಟ್ಟಿದ್ದೀನಿ. ಬನ್ನಿ ಸ್ಲಿಪ್ಪರ್ಸ್ ಎಲ್ಲ ಬಿಟ್ಟು ಇರ್ತಿ ಹೋಗ್ತಿದ್ದೀವಿ ಇವಾಗ. ಇದು ಎಂಟ್ರೆನ್ಸ್ ನೋಡಿ ಗೈಸ್, ಎಂಟ್ರೆನ್ಸ್. ಬನ್ನಿ ಗೈಸ್. ನನಗೇನಿಲ್ಲ, ನೀನು ಆಮೇಲೆ ಅಷ್ಟೇ. ಫೈನಲಿ ಎಂಟ್ರಿಗೆ ಬಂದಿವಿ, ಎಂಟ್ರಿ ಪಾರ್ಟಿಗೆ. ಸೊ ಗೈಸ್ ಫೈನಲಿ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ ನೋಡಿ ಗೈಸ್. ಈ ರೀತಿ ಒಂದು ಒಳಗಿನ ವ್ಯೂ ಇರುತ್ತೆ ನೋಡಿ. ಕರೆಕ್ಟಾಗಿ ಇಸ್ಕಾನ್ ಟೆಂಪಲ್ ಹೊರಗಡೆ ಗರ್ಭಗುಡಿ ಒಳಗಡೆ ಇದ್ದೀವಿ ನೋಡಿ ಗೈಸ್. ಈ ಕಡೆ ಎಲ್ಲ ಸ್ವೀಟು. ಬನ್ನಿ ಗೈಸ್. ನೋಡಿ ಗೈಸ್, ಈ ರೀತಿ ಒಂದು ವ್ಯೂ ಇರುತ್ತೆ ನೋಡಿ. ವಿಡಿಯೋ अगर आप पढ़ो क्या होता है ना, आपको थोड़ा कनेक्शन आ जाता है, एकदम रॉ फीलिंग आती है. ಫೈನಲಿ ದರ್ಶನ ಎಲ್ಲ ಮುಗಿತು, ಕೆಳಗಡೆ ಹೋಗ್ತಿದ್ದೀವಿ. ತುಂಬ ಟರ್ನಿಂಗ್ಸ್ ಇದ್ದಾವೆ. ಮೆಟ್ರೋದಲ್ಲಿ ಜನ, ಟೆಂಪಲಲ್ಲಿ ಜನ. ಏನು ಬರುತ್ತೆ ಏನು ಮೋಸ್ಟ್ಲಿ ಏನು ಸ್ವೀಟ್ ತೊಗೊಂಡಿದ್ದೀವಿ. ಬನ್ನಿ ಯಾವ ಸ್ವೀಟ್ ತೊಗೊಂಡಿದ್ದೀವಿ ಅಂತ ನೋಡಿ. ಎಷ್ಟು ರಶ್ ಇದೆ ನೋಡಿ. ಏನು ತೊಗೊಂತೀಯಾ ಏನಾದರೂ ನೋಡಿ. ಸ್ವೀಟ್ಸ್ ತೊಗೊತಿದ್ದೇನಂತೆ. ಏನದು ಕಾಮನ್ ಡೋಕ್ಲಾ ಏನು ಗಾಯ್ಸ್, ಏನು ಹೆಸರಿದೆ ಇವು? ಕಾಮನ್ ಡೋಕ್ಲಾ ಅಂತ. ಅದು ಸ್ವೀಟ್ಸ್ ತೊಗೊಂಡು ಅಂತ ಕರ್ಕೊಂಡ್ಬಂದಿದ್ದೇನೆ. ಯಾವ್ದು ನೋಡಿ ಆ್ಯಕ್ಚುಲಿ ಅದು ಕೇಕ್ ತೊಗೊಂಡ್ರೆ ಏನ್ರೋ ಕೇಕಾ, ಸಮೋಸ ಗಿಮೋಸ ಎಲ್ಲ ನೋಡಿ ಗಾಯ್ಸ್. ಇಲ್ಲಿ ಗಾರಿ ಎಲ್ಲ ಪ್ರತಿಯೊಂದು ಅದು ಸರ್ಚಿಂಗ್ ಮಾಡ್ತಿದ್ದಾರೆ ನೋಡಿ. ಎಸ್ ಫೈನಲಿ ಜಿಲೇಬಿ ತೊಗೊಂಡಿದ್ದೀವಿ. ಜಿಲೇಬಿ ಮತ್ತು 3 ಗ್ಲಾಸಿಗೆ ಏನೋ ಕೊಟ್ಟಿದ್ದಾನೆ ಆತ.
ದೇವಸ್ಥಾನದ ಒಳಗಡೆ ಯಾವ ರೀತಿ ಒಂದು ಚೆನ್ನಾಗಿರೋ ಪ್ಲೇಸ್ ಇದೆ ನೋಡಿ, ಸಖತ್ತಾಗಿದೆ. ಬೆಂಗಳೂರು ಅಂದರೆ ಜನ ಅಂದರೆ ಬೆಂಗಳೂರು, ಬರೀ ಬೆಂಗಳೂರಲ್ಲಿ ಜನ ಅನ್ಕೊಂತ ಇದ್ಬಿಡಿದೆ. ಆ ರೀತಿ ಫೀಲ್ ಆಗ್ತದೆ ನೋಡಿ ಇಲ್ಲಿ. ನೋಡಿ ಎಲ್ಲಿ ನೋಡಿದ್ರು ಅವರೇ ತಂದಿದ್ದಾರೆ ನೋಡಿ. ಹೆಸರು ಗೋಪುರ ನೋಡಿ. ಓಕೆ ಗೈಸ್ ಅಲ್ಲಿದ್ದಾರೆ. ಪ್ರಸಾದ ಕೊಡ್ತಿದ್ದಾರೆ. ಒಂದು ನಿಮಿಷ. ಇಸ್ಕಾನ್ ಟೆಂಪಲ್ನ ಪ್ರಸಾದ ನೋಡಿ, ರಾಧಾರಾಣಿ ಪ್ರಸಾದ ಅಂತ ನೋಡಿ, ಎಲ್ಲರೂ ತಿಂತಿದ್ದಾರೆ. ಬನ್ನಿ ಟೇಸ್ಟ್ ಯಾವ ರೀತಿ ಟೇಸ್ಟ್ ಮಾಡಿ ಲಾಸ್ಟ್ ಟೈಮ್ ಚೆನ್ನಾಗಿದೆ, ಸೂಪರ್ ಆಗಿದೆ. A few moments later. ಸೊ ಫೈನಲಿ ಹೋಗುವಾಗ 2 ಮೆಟ್ರೋ ಚೇಂಜ್ ಮಾಡಿದ್ವಿ, ಮತ್ತು ಬರುವಾಗ 2 ಮೆಟ್ರೋ ಚೇಂಜ್ ಮಾಡಿದ್ವಿ. ಫೈನಲಿ ಮನೆ ಹೋಗ್ತೀವಿ ನಮಗೆ ರೂಮಿಗೆ, ಮನೆಗೆಲ್ಲ ಸರಿ ರೂಮಿಗೆ. ಮನೆ ಯಾವಾಗ ಅಂದರೆ 9:30 ಬರ್ತೀವಿ. ಅಲ್ಲಿ ಬೆಳಗ್ಗೆ ಸೀದಾ ಒಂದು 6 ಗಂಟೆಗೆ ಇರ್ತದೆ. ಸದ್ಯಕ್ಕೆ ರೂಮಿಗೆ ಹೋಗಿ ರೆಸ್ಟ್ ಮಾಡೋದು. ಬನ್ನಿ ಹೋಗೋಣ. ಬನ್ನಿ ಗಾಯ್ಸ್, ಇದೇ ರೀತಿ ಹೋಗ್ಬೇಕು. ಬನ್ನಿ ಹೋಗೋಣ ಗಾಯ್ಸ್. ಮಧ್ಯಾಹ್ನ ಊಟ ಇರುತ್ತಿದೆ ನೋಡಿ, ಚಪಾತಿ, ಪಲ್ಯ, ಮೊಸರು, ಪುಡಿ. ಬನ್ನಿ ಗಾಯ್ಸ್, ಚಿಕನ್. ಸೊ ಫೈನಲಿ ಊಟ ಮಾಡಿ ಸೀದಾ ರೂಮ್ ಹತ್ರ ಬಂದಿದ್ದೀವಿ. ಮೆಟ್ಲು ಹತ್ತಿ ಇಳಿಯೋದಕ್ಕೆ, ಮೆಟ್ರೋದಲ್ಲಿ ಓಡಾಡೋದಕ್ಕೆ ಎಲ್ಲ ಸುತ್ತಾಡಿ ಫುಲ್ ಸಾಕಾಗೋಗ್ಬಿಟ್ಟಿದೆ. ನಮ್ಮ ಬ್ರೋ ಕೇಳೋಣ ಯಾವ ರೀತಿ ಸುಸ್ತಾಗಿದೆ ಅಂತ. ಬ್ರೋ ಯಾವ ರೀತಿ ಸುಸ್ತಾಗ್ಬಿಟ್ಟಿದೆ? ಸಾಕಾಗ್ಬಿಟ್ಟು ಮುಖ ನೋಡಿದ್ರೆ ಎಷ್ಟು ಬೆಳ್ಳಗೈತಲ್ಲ ಅವರು. ಅಂದ ಏನಿಸ್ತಿ? ಏನು ಕ್ರೀಮ್ ಏನು ಫೇಸ್ ವಾಶ್ ಏನು? ಬೆಂಗಳೂರು ವೆದರ್ ಹಂಗೈತೆ ನೋಡು. ರೆಸ್ಟ್ ಮಾಡಿ ಮತ್ತೆ ಸಿಗ್ತೇನೆ. 6.5 hours later. ಗೈಸ್ ಮಲ್ಕೊಂಡು ಎದ್ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ ನಾನು ಅನ್ಕೊಂಡಿದ್ದೆ. ನೋಡಿದ್ರೆ ಫುಲ್ ಅರ್ಜೆಂಟಲ್ಲಿ ಬೇಗ ಬಂದುಬಿಟ್ಟಿದ್ವಿ. ಇವಾಗ ಸೀದಾ ನಾವು ಮೆಟ್ರೋ ಸ್ಟೇಷನ್ ಇದ್ದೀವಿ ಗೈಸ್. ಇವಾಗ ಸೀದಾ ಎಲ್ಲಿವರೆಗೂ ಇವಾಗ ರಾಷ್ಟ್ರೀಯ ವಿದ್ಯಾಲಯ ರಸ್ತೆ ಕನ್ಫ್ಯೂಸ್ ಆಗ್ತದೆ. ಅಷ್ಟೇ ಚಿಕ್ಕಪ್ಪ ಹೇಳಿದ್ದೆ, ರಾಷ್ಟ್ರೀಯ ವಿದ್ಯಾಲಯ ರಸ್ತೆ ಹೋಗ್ಬೇಕು ಇವಾಗ. ನೋಡಿ ಅದೇ ಒಂದು ಮೆಟ್ರೋಗೆ ವೇಟ್ ಮಾಡ್ತಿದ್ದೀವಿ ಇಲ್ಲಿ. ಬನ್ನಿ. ಫೈನಲಿ ಹೊಸಪೇಟೆ ರೈಲ್ವೆ ಸ್ಟೇಷನ್ ಬಂದು ನಿಂತಿದ್ದೀವಿ ನೋಡಿ ಗೈಸ್. ಈ ರೀತಿ ಒಂದು ವ್ಯೂ ಇದೆ ಇಲ್ಲಿಂದ. ಯಶವಂತಪುರದಲ್ಲಿ ರಾತ್ರಿ 9:30 ಬಿಟ್ಟಿದ್ವಿ. ಇಲ್ಲಿ ಬಂದು ಇಳಿಯೋದು ಕರೆಕ್ಟು 6 ಗಂಟೆ ಆಗಿದೆ. ನೀವು ಟೈಮ್ ಮಾಡಿ, ಕರೆಕ್ಟ್ 6 ಗಂಟೆ ಆಗಿದೆ. ಬ್ರೋ ಯಾವ ರೀತಿ ಜರ್ನಿ? ಅದು ಪ್ಲೇಸ್ ಮಲ್ಕೊಳ್ಳಿಕ್ಕೆ ಸಿಕ್ಕೇ ಇಲ್ಲ. ಯಾವ ಪ್ಲೇಸಲ್ಲಿ ಮಲ್ಕೊಂಡು ನಮಗೆ ಕೂಡ ಗೊತ್ತಿಲ್ಲ ಗೈಸ್. ಮಾತಾಡ್ಕೊಂಡು ಎಲ್ಲಿ ಹೋಗ್ತಿದ್ವಿ ನಮಗೆ ಕೂಡ ಗೊತ್ತಿಲ್ಲ. ಆ ರೀತಿ ಬಂದ್ಬಿಟ್ಟಿದ್ವಿ ನೋಡಿ ಆ್ಯಕ್ಚುಲಿ. ಸೊ ಗೈಸ್ ಫೈನಲಿ ಕಾರ್ ಬಂದಿದ್ದೆ, ಬನ್ನಿ ಹೋಗೋಣ. A few moments later. ಗೈಸ್ ಬೆಂಗಳೂರು ಅಂದ ತಕ್ಷಣ ಟ್ರಾಫಿಕ್ಕು ಅವರೇ ಒಂದು ಅಲ್ಲಿರ್ತಕ್ಕಂಥ ಜನರು ಅವರೇ ಒಂದು ಕೆಲಸದಲ್ಲಿ ಫುಲ್ ಬ್ಯುಸಿ ಫುಲ್ ಗೈಸ್. ಅಲ್ಲಿ ನೋಡಿ ಒಂಥರ ಅನಿಸ್ಬಿಡ್ತು, ಬೆಂಗಳೂರು ಏನಪ್ಪ ಇದು ಇಂಥ ಪರಿ ಐತೆ ಅಂತ ಅಂದ್ಕೊಂಡಿದ್ದೆ. ಸ್ಟಾರ್ಟಿಂಗ್ ಈ ರೀತಿ ಒಂದು ಬೆಂಗಳೂರು ಇತ್ತು ಅಂತ ನಾನು ಯಾವತ್ತೂ ಅಂದ್ಕೊಂಡಿದ್ದಿಲ್ಲ. ನೋಡಿದ್ರೆ ಅಲ್ಲಿ ಹೋದ್ಮೇಲೆ 2 ದಿನ ಅಷ್ಟೇ ಆಗಿ ಅಲ್ಲಿ ಓಡಾಡಿದ್ಮೇಲೆ ಗೊತ್ತಾಗಿದೆ ಮೆಟ್ರೋದಲ್ಲಿ ಓಡಾಡಿ ಎಲ್ಲ. ಗೈಸ್ ಫುಲ್ ಸ್ವಲ್ಪ ಕಷ್ಟ ಇದೆ ಅಲ್ಲಿ. ಇರಲಿ ಗೈಸ್, ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಗೈಸ್. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.